ಸೋಷಿಯಲ್ ಸರ್ವೆ ಹೆಸರಿನಲ್ಲಿ ಇವತ್ತು ಸರ್ಕಾರ ಏನು ಗಣತಿ ಇತ್ಯಾದಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಟೋಟಲಿ ಯಾವುದೂ ತಯಾರಿ ಇಲ್ಲದೆ, ಸರಿಯಾದ ತರಬೇತಿ ಇತ್ಯಾದಿ ಕೂಡ ಶಿಕ್ಷಕರಿಗೆ ಕೊಡದೆ, ಒಂದು ರೀತಿಯಿಂದ ಜಬರ್ದಸ್ತಿ ಮಾಡಿ ಸರ್ವೆಯನ್ನು ಮಾಡ್ತಾಯಿದ್ದಾರೆ. ಶಿಕ್ಷಕರಿಗೆ ಈಗ ರಜೆ ಇದೆ, ನವರಾತ್ರಿ ಹಬ್ಬ, ದಸರಾ ಹಬ್ಬ ಎಲ್ಲರಿಗಿಂತ ದೊಡ್ಡ ಹಬ್ಬ. ಇಂಥ ಟೈಮಲ್ಲಿ ಬೇರೆ ಬೇರೆ ರಜಾ ಅಂತಂದರೆ ಹಬ್ಬದ ನಿಮಿತ್ತ ಬೇರೆ ಊರಿಗೆ ಹೋಗೋಂಥದ್ದು ಅನೇಕ ಕೆಲಸಗಳನ್ನು ಹಾಕ್ಕೊಂಡಿರ್ತಾರೆ. ಇದೇನು ಹೌದಪ್ಪ, ಈ ಗಣತಿ ಆಗಿಲ್ಲ ಅಂತಂದ್ರೆ ಜಗತ್ತೇ ಮುಣುಗ್ತದೇನಂತ ಅನ್ನೋ ರೀತಿಯನ್ನು ಏನೂ ಇಲ್ಲ. ಇಷ್ಟು ತರಾತುರಿ, ಇಷ್ಟು ಒತ್ತಡದಿಂದ ಹೀಗೆ ಆಗಬೇಕು ಅಂತ ಏನೂ ತಯಾರಿ ಇರಲಾರ್ದೆ ಏನು ಯಾರಿಗೆ ಬೇಕಾಗಿತ್ತು ಇದು? ಯಾಕೆ ಇಷ್ಟು ಒತ್ತಡ? ಪೂರ್ತಿ ಹೆಚ್ಚು ಕಡಿಮೆ ಯಾರ ಕೂಗು ಏನೂ ಕೇಳಕ್ಕೆ ತಯಾರಿಲ್ಲ. ಅವರು ಅನೇಕರು ಹೆಲ್ತ್ ಸಮಸ್ಯೆ ಇದಾವೆ, ನಮಗೆ ಹಿಂಗೆ ಅದ ರೀ ಅಂತಂದು ಹೇಳಿದ್ರೆ ಅವ್ರ ಮಾತು ಕೇಳಲ್ಲ. ಮಾಡ್ಬೇಕು ಯಾರ ಮಾತು ಕೇಳಕ್ಕೆ ತಯಾರಿಲ್ಲ. ಇದು ಬರೀ ಇಲ್ಲಿಂದ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಗೋಳಿದೆ. ಹಂಗಿತ್ತಂದ್ರೆ ರಜಾ ರಹಿತ ಇಲಾಖೆ ಮಾಡಿರಿ. ನೀವು ರಜಾ ರಹಿತ ಇಲಾಖೆ ಮಾಡಿರಿ, ಕೆಲಸ ಹಚ್ಚಿರಿ, ನಾವೇನು ಬೇಡ ಅಂತಂದಿಲ್ಲ. ಅದು ಟೀಚರ್ಸಿಗೆ ಅವ್ರಿಗೆ ಕೇಳೋರೇ ಇಲ್ಲ. ಒಂದು ಕಡೆ ರಿಸಲ್ಟ್ ಕೊಡಬೇಕು, 25ನೇ ತಾರೀಕುವರೆಗೆ ನೀವು ಅದು ರಿಸಲ್ಟ್ ಕೊಡ್ರಿ ಅಂತಂದು ಅವ್ರಿಗೆ ಆದೇಶ ಅದ ಶಿಕ್ಷಣ ಇಲಾಖೆದು. ಮತ್ತು ಇಲಾಖೆನೇ ಅವರಿಗೆ ಅವ್ರ ಮೇಲಧಿಕಾರಿಗಳು ನೋಡೋರೇ ಶಿಕ್ಷಣ ಇಲಾಖೆದು. ಆ 25th ರಿಸಲ್ಟ್ ಕೊಡ್ರಿ ಅಂತ ಹೇಳಿದ್ದು ಆ ಕೆಲಸ ಮಾಡಬೇಕು, ಏನು 22ರಿಂದ ಈ ಕೆಲಸ ಮಾಡಬೇಕು? ಏನೂ ಕ್ಲಿಯರಿಟಿ ಇಲ್ಲ ಒಟ್ಟಾರೆ. ಹೀಗಾಗಿ ಗೊಂದಲದಿಂದ ನಡೀತಾ ಇರುವಂಥ ಈ ಒಂದು ಸಮೀಕ್ಷೆ, ನೆಮ್ಮದಿಯಿಂದ ಯಾವ ಶಿಕ್ಷಕನೂ ಕೆಲಸ ಮಾಡ್ತಾ ಇಲ್ಲ. ಈ ರೀತಿ ಒತ್ತಡ ಮಾಡಿದ್ದಕ್ಕಾಗಿ ಮತ್ತು ಅನೇಕರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಪಾಪ ಅವರು ರಜೆ ಅಂತಂದು ಏನೇನೋ ಪ್ರೋಗ್ರಾಮ್ ಹಾಕ್ಕೊಂಡಿರ್ತಾರೆ, ಹೌದಾ? ನೀವು ದಿಢೀರೇ ಎಲೆಕ್ಷನ್ ವರ್ಕ್ ಅಂದರೆ ನಾನು ಒಪ್ತೀನಿ. ಚೀಫ್ ಸೆಕ್ರೆಟರಿ ಒಂದು ಆದೇಶ ಕೊಟ್ಟಿದ್ದಾರೆ, 1/2/2025ಕ್ಕೆ ಚೀಫ್ ಸೆಕ್ರೆಟರಿ ಆರ್ಡರ್ ಕೊಟ್ಟಾರೆ. ಕ್ಲರಿಕಲ್ ಸ್ಟಾಫ್, ಫಿಸಿಕಲ್ ಟೀಚರ್ಸ್ ಅಥವಾ ಒಟ್ಟಾರೆ ಈ ಥರ ಮೇನ್ ಸಬ್ಜೆಕ್ಟ್ಸ್ ಬಿಟ್ಟು ನಾನ್ ಟೀಚಿಂಗ್ ಸ್ಟಾಫ್ ಬಳಕೆ ಮಾಡಿರಿ, ಬೇರೆ ಇಲಾಖೆಯವ್ರು ಬಳಕೆ ಮಾಡಿರಿ ಅಂತ ಹೇಳ್ಯಾರ. ಅದರಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡಿ ಏನು ಮಾಡಿದ್ದಾರೆ, ಅಮೆಂಡ್ಮೆಂಟ್ ಒಂದು ಸ್ವಲ್ಪ ಪತ್ರ ಚೇಂಜ್ ಮಾಡಿದ್ದಾರೆ. ಎಲೆಕ್ಷನ್ ಡ್ಯೂಟಿಗೆ ಒಂದು ಡೆಪ್ಯುಟೇಷನ್ ಕೊಡ್ಬೋದು ಅಂತ ಹೇಳಿದ್ರು. ಆದರೆ ಈ ಸಮೀಕ್ಷೆ ಇಂಥಲ್ಲೂ ನೀವು ಅದೇ ಜಬರ್ದಸ್ತಿ ಮಾಡ್ಲಿಕ್ಕತ್ತೀರಲ್ಲ, ಯಾಕೆ? ವಾಟ್ ಈಸ್ ದ ಪರ್ಪಸ್? ಇಷ್ಟು ಮಾಡಿ ಏನು ಅಚೀವ್ ಮಾಡೋರಿದ್ರಿ? ಕೆಲವೊಂದು ತಾಂತ್ರಿಕ ದೋಷ ಕೂಡ ಇದೆ, ಭಾಳ ಇದೆ ಸರ್. ನೆಟ್ವರ್ಕ್ ಇಲ್ಲ, ಅನೇಕ ಜನರ ಹತ್ರ ಸ್ಮಾರ್ಟ್ಫೋನ್ ಇಲ್ಲ. ಆ ಮನೆಗೆ ನೀವು OTP ಮಾಡಿರಿ, ಅದು ಮಾಡಿರಿ, OTP ಹೇಳ್ರಿ ಅಂತದಂದ್ರೆ ನಮ್ಮ ರೊಕ್ಕ ಹೋಗ್ತಾವಪ್ಪ, ಎಲ್ಲಿ ಯಾರೇ ಇದು ಮಾಡಿದ್ರೆ ನಾವೇನು ಮಾಡೋಣ, ಹ್ಯಾಕ್ ಮಾಡ್ತಾರೆ ಅಂತದಂದು ಹೇಳಿಕ್ಕೆ ತಯಾರಿಲ್ಲ. ಇವೆಲ್ಲ ಸಮಸ್ಯೆ ಇದ್ರೂ ಕೂಡ ಇದು ಹಿಂಗೆ ಆಗ್ಬೇಕಂತದಂದು ಕುಂತಾರ. ಇದಕ್ಕೆ ಟೆಕ್ನಿಕಲಿಟಿ ಏನು ತೊಂದರೆ ಬರ್ತಾವೆ, ನೀವೇನಾರ ಸರಿಪಡಿಸಿ ಮಾಡಬೇಕಿತ್ತು, ಟ್ರೈನಿಂಗ್ ಸರಿ ಕೊಡಬೇಕಿತ್ತು. ಇಷ್ಟು ದಿಢೀರೇ ಮಾಡೋದು ಏನಾಗತ್ತಿತ್ತು? ಈಗ ಪ್ರವಾಹ ಬಂದ ಸಂದರ್ಭದಲ್ಲಿ ಅದನ್ನು ಆಗ್ಲಿಕ್ಕೆ ಸಾಧ್ಯ. ಹೌದು. ಈಗ ಪಾಪ ಅಲ್ಲಿ ನೀರಾಗ ಮುಣಿಗೆ ಊರುಗಳು, ಈಗ ಏನು ಸಮೀಕ್ಷೆ ಮಾಡೋರು? ಹಾಂ, ನೀರಾಗ ಮುಣಿಗೆ ಹೋಗ್ಯಾವ, ಸಮೀಕ್ಷೆ ಏನು ಮಾಡ್ತಾರೆ? ಕರೆಕ್ಟ್ ಆದ ಡೇಟಾ ಸಿಗ್ಬೋದ್ರಿ ಇಂಥ ಟೈಮಿಗೆ ಅವ್ರು ಎಲ್ಲಿರ್ತಾರೋ ಅವ್ರಿಗೆ ಇದ್ರೆ ಇದು ಈಗ ಬಂದ್ ಮಾಡಬೇಕು. ಮತ್ತು ಇನ್ನೊಂದು ಅವಧಿಗೆ ನೀವೆಲ್ಲ ಸರಿಗೆ ತಯಾರಿ ಮಾಡಿ ಏನು, ಮತ್ತು ಬೇರೆ ರಜೆ ಇದ್ದಾಗ ಅಥವಾ ಆ ಟೈಮಿಗೆ ಮಾಡಿರಿ. ಹೊರತಾಗಿ ಇದರಿಂದ ಏನು ಅಡ್ಡ ನಿಂತಿಲ್ಲ ಅಥವಾ ಏನೂ ಕೆಲಸ ನಿಂತಿಲ್ಲ. ನೀವು ಮೊನ್ನೆ ಒಳ ಮೀಸಲಾತಿ ಜಾರಿಗೆ ತರಬೇಕಂತಂದು ಹೇಳಿ ನೀವು ಸರ್ವೆ ಮಾಡಿದ್ರಿ, ಗಣತಿ ಮಾಡಿದ್ರಿ, ಅದ್ರ ಬಗ್ಗೆ ನಮಗೆ ಅಬ್ಜೆಕ್ಷನ್ ಇಲ್ಲ. ಯಾಕಂತಂದ್ರೆ ಅಪಾಯಿಂಟ್ಮೆಂಟ್ ನಿಂದಿರಿಸ್ಬಿಟ್ಟಿದ್ರಿ ನೀವು ಇಡೀ ರಾಜ್ಯದ್ದು. ಅದಕ್ಕೇನೋ ಒಂದು ಹೌದಪ್ಪ ಈ ಕೆಲಸ ಆಗಬೇಕಾಗ್ಯದ ಅಂತ ನೀವು ಮಾಡಿದ್ರಿ, ಒಪ್ಕೊಳ್ತೀವಿ. ಇದರಿಂದ ಏನು ಕೆಲಸ ನಿಂತದ್ರಿ ಸರ್? ಇದು ಈ ರೀತಿ ವರ್ತನೆ ಜಬರ್ದಸ್ತಿ ಮಾಡೋದು ಸರಿಯಲ್ಲ. ನೀವು ಕಾನ್ಫಿಡೆನ್ಸ್ ಅದು ತೊಗೊಂಡು ಮಾಡಿಲ್ಲ ಏನು ರೀ? ಮುಂದೆ ಏನಾರ ಈ ಥರ ನೀವು ಮಾಡಿ ಅವ್ರಿಗೆ ಸಸ್ಪೆಂಡ್ ಮಾಡ್ತೀನಿ, ಏನು ಬೇಕಾದ್ ಮಾಡ್ತೀನಿ ಅಂತಂದ್ರೆ ನಾವು ತೀವ್ರವಾದಂಥ ಒಂದು ಹೋರಾಟವನ್ನು ಮಾಡ್ತೀವಿ.